ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆಯಲ್ಲಿ ವರ್ಷವಿಡೀ ನಡೆಯುವ ಪ್ರತಿಯೊಂದು ಆಚರಣೆಗೂ ತನ್ನದೇ ಆದ ಮಹತ್ವವಿದೆ. ಅಂತಹ ವಿಶೇಷ ಆಚರಣೆಗಳಲ್ಲಿ ಒಂದು ನಿರಪುತರಿ. ಹಾಗಾದರೆ ನಿರುಪತರಿ ಎಂದರೆ ಏನು? ಇದರ ಅರ್ಥವೇನು? ಈ ಆಚರಣೆಯನ್ನು ಏಕೆ ನಡೆಸುತ್ತಾರೆ ಎಂದು ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ನಿರ ಎಂದರೆ ತುಂಬಿಸುವುದು ಅಥವಾ ಪೂರ್ಣಗೊಳಿಸುವುದು. ಪುತರಿ ಎಂದರೆ ಹೊಸ ಅಕ್ಕಿ ಅಥವಾ ಹೊಸ ಬೆಳೆ. ಅಂದರೆ ಹೊಸ ಬೆಳೆಯ ಅಂದರೆ ಮೊದಲ ಬೆಳೆಯ ಮೊದಲ ಫಲವನ್ನು ದೇವರಿಗೆ ಅರ್ಪಿಸುವ ಪವಿತ್ರ ಆಚರಣೆಯೇ ನಿರುಪುತರಿ. ಭಾರತೀಯ ಸಂಸ್ಕೃತಿಯಲ್ಲಿ ರೈತನು ತಾನು ಬೆಳೆದ ಬೆಳೆಯ ಮೊದಲ ಫಸಲನ್ನು ದೇವರಿಗೆ ಸಮರ್ಪಿಸಿ ನಂತರವೇ ಬಳಸುವ ಸಂಪ್ರದಾಯವಿದೆ. ಇದೇ ಸಂಪ್ರದಾಯವನ್ನು ಶಬರಿಮಲೆ ದೇವಾಲಯದಲ್ಲೂ ಕೂಡ ಆಚರಿಸಿಕೊಂಡು ಬರಲಾಗುತ್ತಿದೆ. ಅದೇ ನಿರುಪತರಿ ಪೂಜೆ. ಈ ವರ್ಷ ಅಂದರೆ 2026ರಲ್ಲಿ 3/8/2026 ಸೋಮವಾರ ಬೆಳಿಗ್ಗೆ ರೈತನು ಆ ಭೂಮಿಯ ಭಗವಂತ ಭೂದೇವಿಯ ಆ ಒಂದು ಮಡಿಲಿನಿಂದ ಹೊರಬಂದಂತಹ ಮೊದಲ ಫಸಲನ್ನು ಶಬರಿಮಲೆ ಧರ್ಮಶಾಸ್ತ್ರನಿಗೆ ಅರ್ಪಿಸಿ, ಭಗವಂತ ನೀ ಕರುಣಿಸಿದ ಬೆಳೆಯ ಮೊದಲ ಫಸಲನ್ನು ಸ್ವೀಕರಿಸಿ ನಮ್ಮನ್ನು ಅರಸು ಎಂದು ಬೇಡುವ ಮಹೋನ್ನತ ಪೂಜೆಯೇ ನಿರುಪತರಿ ಪೂಜೆ. ಅದು 3/8/2026 ಸೋಮವಾರ ಶಬರಿಮಲೆಯಲ್ಲಿ ನೆರವೇರುತ್ತದೆ. ಸ್ವಾಮಿ ಶರಣಂ. ನಿರುಪತರಿ ದಿನ ಹೊಸದಾಗಿ ಬೆಳೆದ ಭತ್ತದ ಮೊದಲ ಫಸಲಿನ ತೆನೆಗಳನ್ನು ಸನ್ನಿಧಾನಕ್ಕೆ ತಂದು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿಸಲಾಗುತ್ತದೆ. ನಂತರ ವಿಶೇಷ ಪೂಜೆಯನ್ನು ನೆರವೇರಿಸಿ ಆ ಭಗವಂತನ ಪಾದ ಕಮಲಗಳಿಗೆ ನಮಿಸಲಾಗುತ್ತದೆ. ಈ ಆಚರಣೆಯ ಮೂಲಕ ಭಕ್ತರು ಮತ್ತು ರೈತರು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ನೀನು ಅನುಗ್ರಹಿಸಿದ ಬೆಳೆ ಇದು, ಮೊದಲು ನಿನಗೆ ಅರ್ಪಿಸುತ್ತೇವೆ ಎಂಬ ಭಾವನೆಯೇ ಇದರ ಸಾರ. ಈ ಹಬ್ಬವು ಅಥವಾ ವಿಶೇಷ ಪೂಜೆಯು ಕೇವಲ ಕೃಷಿಯೊಂದಿಗೆ ಮಾತ್ರ ಸಂಬಂಧ ಹೊಂದಿಲ್ಲ. ಇದು ಸಮೃದ್ಧಿ, ಕೃತಜ್ಞತೆ, ಭಕ್ತಿ ಮತ್ತು ಪ್ರಕೃತಿಯ ಮೇಲಿನ ಗೌರವದ ಸಂಕೇತವಾಗಿದೆ. ನಿರಪುತರಿ ಸಂದರ್ಭದಲ್ಲಿ ಸಮರ್ಪಿಸಲಾದ ಹೊಸ ಭತ್ತದ ಪೈರನ್ನು ನಂತರ ಪ್ರಸಾದವಾಗಿ ಭಕ್ತರಿಗೆ ವಿತರಿಸುವ ಸಂಪ್ರದಾಯವು ಶಬರಿಮಲೆಯಲ್ಲಿ ನಡೆದುಕೊಂಡು ಬರುತ್ತಿದೆ. ಈ ನಿರುಪತರಿ ಪೂಜೆ ಶಬರಿಮಲೆಯ ದೇವಾಲಯವನ್ನಷ್ಟೇ ಅಲ್ಲದೆ ಕೇರಳದ ಬಹುತೇಕ ದೇವಾಲಯಗಳಲ್ಲಿ ಮೊದಲ ಫಸಲಿನ ಪೈರನ್ನು ಆ ಭಗವಂತನಿಗೆ ಸಮರ್ಪಿಸಿ ಅಥವಾ ಭಗವತಿಗೆ ಸಮರ್ಪಿಸಿ ಕೃತಜ್ಞತಾ ಮನೋಭಾವನೆಯನ್ನು ಕೇವಲ ಭೂತಾಯಿಗಷ್ಟೇ ಅಲ್ಲದೆ ವರುಣ ದೇವರಿಗೆ, ಅಷ್ಟ ದಿಕ್ಪಾಲಕರಿಗೆ, ಬಹುಮುಖ್ಯವಾಗಿ ರೈತಾಪಿ ಜನಗಳಿಗೆ ಸಲ್ಲಿಸಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಎಂಬುದರಲ್ಲಿ ಎರಡು ಮಾತಿಲ್ಲ. ಶಬರಿಮಲೆಯ ಪ್ರತಿಯೊಂದು ಆಚರಣೆಯು ಭಕ್ತರಿಗೆ ಒಂದು ಸಂದೇಶವನ್ನು ನೀಡುತ್ತದೆ. ನಿರುಪತರಿ ನಮಗೆ ಕಲಿಸುವ ಸಂದೇಶವೇನೆಂದರೆ ದೇವರ ಅನುಗ್ರಹವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಪ್ರತಿಯೊಂದು ಅನುಭವಕ್ಕೂ ಪ್ರತಿಯೊಂದು ವಸ್ತುವಿನ ಸ್ವೀಕಾರಕ್ಕೂ ದೇವರ ಅನುಗ್ರಹ ಅತ್ಯವಶ್ಯಕ. ಅಂತಹ ಅನುಗ್ರಹವನ್ನು ಕರುಣಿಸಿದಂತಹ ಆ ಕಲಿಯುಗ ವರದನಿಗೆ ವಂದಿಸುತ್ತಾ, ಆದ್ದರಿಂದ ಸಿಕ್ಕ ಪ್ರತಿಯೊಂದು ಆಶೀರ್ವಾದಕ್ಕೂ ನಾವು ಕೃತಜ್ಞರಾಗಿರಬೇಕು. ಗುರುಗಳಾಗಿರಲಿ, ಹಿರಿಯರಾಗಲಿ, ಮಾತಾಪಿತೃಗಳಾಗಲಿ, ಯಾವುದೇ ಮಿತ್ರರಾಗಲಿ ಸಲ್ಲಿಸುವಂತಹ ಸೇವೆಗಳಿಗೆ ನಾವು ಸದಾ ಕೃತಜ್ಞರಾಗಿರಬೇಕೆಂಬ ಮನೋಭಾವದಿಂದ ಬಾಳಬೇಕೆಂಬ ಈ ವಿಶೇಷವಾದ ಮಾಹಿತಿಯನ್ನು ನಿರುಪತರಿ ವಿಶೇಷವಾದ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಅತಿ ಹೆಚ್ಚಾಗಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಬೆಲ್ ಬಟನ್ ಕ್ಲಿಕ್ ಮಾಡಿ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆಗೆ 1 ಮಂಡಲ ಕಾಲ ವ್ರತ
ಕಡ್ಡಾಯ, ಅದರಲ್ಲಿ ಎರಡು ಮಾತೇ ಇಲ್ಲ. ಸ್ವಾಮಿ ಶರಣಂ.